ಯಾವುದೇ ಸಮುದಾಯಗಳ ಒಕ್ಕೂಟ ವತಿಯಿಂದ ಈ ಒಂದು ಬೃಹತ್ ಪ್ರತಿಭಟನೆ ಆಯೋಜಿಸಿದ 27ನೇ ತಾರೀಕು ಹೊಲಗೆ ಸಮುದಾಯಕ್ಕೆ ಆಗಿರುವ ಅನ್ಯಾಯಕ್ಕೆ ಈ ಒಂದು ಖಂಡಿಸಿ ಹೆಚ್ಚು ಸಂಖ್ಯೆಯಲ್ಲಿ ಈ ಸಮುದಾಯದವರು ನಮ್ಮ ಸಮುದಾಯದವರು ಸೇರಿ ಆಗಿರೋ ಅನ್ಯಾಯಕ್ಕೆ ಒಂದು ಸರಿಯಾದ ಪರಿಹಾರನ ಹುಡುಕಬೇಕು ಅನ್ನೋ ಒಂದು ಕೆಲಸನ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ 341 ಇದು ರಾಜ್ಯ ಸರ್ಕಾರಕ್ಕೆ ಆ ಶಕ್ತಿ ಇರಬಾರ್ದು, ಕೇಂದ್ರ ಸರ್ಕಾರಕ್ಕೆ ಪ್ರೆಸಿಡೆಂಟ್ ಇದ್ರೆ ಮಾತ್ರ ಈ ಒಂದು ಅನುಮತಿ ಇರಬೇಕು, ಏನಾದರೂ ಚೇಂಜಸ್ ಆಗಬೇಕಿದ್ರೆ ಜಾತಿಗಳಲ್ಲಿ ಅಂತ ಬಾಬಾ ಸಾಹೇಬ್ ಆರ್ಟಿಕಲ್ 341ನಲ್ಲಿ ಈ ಜಾತಿಗಳನ್ನ ಸೇರಿಸಿದ್ರು. ಆದರೆ ಇವತ್ತು ಅದೇ ಆರ್ಟಿಕಲ್ 341ನ ಮಾಕರಿ ಆಗ್ತದೆ, ಅಂದರೆ ಮಾಕ್ ಮಾಡ್ತಾ ಇದ್ದಾರೆ. ಯಾಕಂದರೆ ಒಳ ಮೀಸಲಾತಿ ಅನ್ನೋ ಒಂದು ಈ ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಟ್ಟು ಇದು ಪಾಸಿಬಲ್ ನೀವು ಮಾಡ್ಬೋದು, ಹೇಗೆ ಆಂಧ್ರ ಕಡೆ ಆಯಿತು ಕರ್ನಾಟಕದಲ್ಲೂ ಮಾಡ್ಬೋದು ಅಂತ ಇದನ್ನು ಒಳ ಮೀಸಲಾತಿಯನ್ನು ಕೊಟ್ಟು ಬಲಗೈ ಎಡಗೈ ಅಂತ ಹೇಳಿ ಡಿವೈಡ್ ಮಾಡಿ ಇದು ಒಂದು ರಾಜಕೀಯ ಷಡ್ಯಂತ್ರ ಅಂತ ನಾವು ಹೇಳ್ಬೋದು. ಇದು ಸಮುದಾಯನ ಬಹುಸಂಖ್ಯಾತರು ಇರುವಂಥ ಅಸ್ಪೃಶ್ಯ ಜಾತಿಯವರು ಒಂದಾಗಕ್ಕೆ ಬಿಡಬಾರ್ದು, ಇವರೆಲ್ಲ ಡಿವೈಡ್ ಆಗಬೇಕು, ಚಿಚ್ಛಿದ್ರ ಆಗಬೇಕು, ಬಹುಸಂಖ್ಯಾತರು ಕಮ್ಮಿ ಸಂಖ್ಯೆಗೆ ಬರಬೇಕು, ಕಮ್ಮಿ ಸಂಖ್ಯೆ ಇರೋರು ಬಹುಸಂಖ್ಯಾತರಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇದೆಲ್ಲ ನಡೀತಾ ಇದೆ. ನಾವು ಇವಾಗಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತೋರಿಸಿದ ದಾರಿಯಲ್ಲಿ ನಡೀಬೇಕು, ಮುಂದೆ ಒಗ್ಗಟ್ಟಾಗಬೇಕು. ನಾವು ಯಾವುದೇ ಒಂದು ಸಮುದಾಯನ ವಿರೋಧಿಸ್ತಾ ಇಲ್ಲ, ಆದರೆ ಆಗ್ತಾ ಇರೋ ಅನ್ಯಾಯಕ್ಕೆ ಒಂದು ಪರಿಹಾರ ಹುಡುಕಬೇಕು. ಸಂವಿಧಾನ ಎಲ್ಲರಿಗೂ ಸಾಕಷ್ಟು ಒಂದು ಏನು ಅವ್ರಿಗೆ ಒಂದು ಬೆನಿಫಿಟ್ ಕೊಟ್ಟಿದೆ, ಅದ್ರ ಮುಖಾಂತರ ಎಲ್ಲ ಸಮುದಾಯಗಳು ಹೊಟ್ಟೆ ತುಂಬಿದಷ್ಟು ಅವ್ರಿಗೆ ಕೊಡಬೇಕಾಗಿದೆ. ಇದೇ ನಮ್ಮ ಬೇಡಿಕೆ ಅಂತ ಈ ಒಂದು ಪ್ರತಿಭಟನೆಯನ್ನು ನಾವು ಸಪೋರ್ಟ್ ಮಾಡ್ತೀವಿ. ಎಲ್ಲರೂ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ನಮ್ಮ ಒಂದು ರಿಕ್ವೆಸ್ಟ್.